ಶಹಾಪುರ ನಗರ ಪ್ರವಾಸಿ ಮಂದಿರದಲ್ಲಿ ರಾಷ್ಟ್ರೀಯ ಹಿಂದ್ ಸಂಘಟನೆ ಶ್ರೀ ಮುತ್ತಣ್ಣ ಎಸ್ ಶಿವಳ್ಳಿ ರಾಜ್ಯಾಧ್ಯಕ್ಷರವರ ಆದೇಶದ ಮೇರೆಗೆ ಶ್ರೀಶೈಲ್ ಮುಡುಗೋಳ್ ಅವರಿಗೆ ರಾಷ್ಟ್ರೀಯ ಹಿಂದ್ ಸಂಘಟನೆ ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷರು ಆಯ್ಕೆಯಾಗಿ ಮಾಡಿ ವಿವಿಧ ಸಂಘಟನೆ ಮೂಲಕ ಸನ್ಮಾನ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಅಂಗವಿಕಲ ಸಂಘಟನೆ ರಾಜ್ಯಾಧ್ಯಕ್ಷರು ಸುಭಾಷ್ ಹೊತ್ಪೇಟ್, ದಲಿತ ಮತ್ತು ಮೈನಾರಿಟಿ ಜಿಲ್ಲಾ ಉಪಾಧ್ಯಕ್ಷರು ಇಸ್ಮಾಯಿಲ್ ಸಾಬ್ ತಿಮ್ಮಪುರಿ, ಡಿಎಸ್ಎಸ್ ತಾಲೂಕು ಅಧ್ಯಕ್ಷರು ಬಸು ನಾಟೆಕಾರ್, ಲಾಲ್ ಅಹಮದ್, ದಲಿತ ಮತ್ತು ಮೈನಾರಿಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಸರ್ವಜ್ಞ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ಅಧ್ಯಕ್ಷರು ಸಂಗಮೇಶ್ ಕುಂಬಾರ್, ಕಾರ್ಮಿಕ ಸಂಘಟನೆ ತಾಲೂಕು ಉಪಾಧ್ಯಕ್ಷರು ಹುಸೇನ್ ನಾಗನಟೀಗಿ ಸೇರಿದಂತೆ ಅನೇಕರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ವಿವಿಧ ಸಂಘಟನೆಯಿಂದ ಸನ್ಮಾನ ಮಾಡಲಾಯಿತು. ಸಂಗಮೇಶ್ ಕುಂಬಾರ್, RJ32 ಕನ್ನಡ ನ್ಯೂಸ್, ಶಹಾಪುರ್. ನಾಟಕರವರಿಗೂ ಅದೇ ರೀತಿಯಾಗಿ ಸರ್ವಜ್ಞ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಸಂಗಮ ಕುಂಬಾರ್ ಅವರಿಗೂ ಮತ್ತು ಕರ್ನಾಟಕ ರಾಜ್ಯದ ಅಂಗವಿಕಲರ ರಾಜ್ಯಾಧ್ಯಕ್ಷರಾದ ಸುಭಾಷ್ ಪೂಜಾರಿ ಅವರಿಗೂ ಅದೇ ರೀತಿಯಾಗಿ ಆತ್ಮೀಯ ಗೆಳೆಯರು ಮತ್ತು ಸೋದರರಾದ ದಲಿತ ಮತ್ತು ಮೈನಾರಿಟಿ ಜಿಲ್ಲಾ ಸಂಚಾಲಕರಾದ ಲಾಲ್ ಅಹಮದ್ ಚಾಂದ್ ಅವರಿಗೂ ಅದೇ ರೀತಿಯಾಗಿ ಕರ್ನಾಟಕ ಅಸಂಘಟಿತ ಮತ್ತು ಕಟ್ಟಡ ಕಾರ್ಮಿಕರ ಹಿತರಕ್ಷಣಾ ಸಂಘದ ತಾಲೂಕು ಉಪಾಧ್ಯಕ್ಷರಾದ ಶ್ರೀ ಹುಸೇನ್ ಸಾಬ್ ನಾಗನಟಗಿ ಅವರಿಗೂ ಅದೇ ರೀತಿಯಾಗಿ ಗೆಳೆಯರು ಹಾಗೂ ನನ್ನ ಮಾರ್ಗದರ್ಶಕರಾದ ದಲಿತ ಮತ್ತು ಮೈನಾರಿಟಿ ತಾಲೂಕು ಸಂಚಾಲಕರಾದ ಲಾಲ್ ಅಹಮದ್ ಚಾಂದ್ ಅವರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ, ಈ ಸಂಘಟನೆ ರಾಷ್ಟ್ರೀಯ ಹಿಂದ್ ಸಂಘಟನೆ ಅನ್ನುವುದು ಹುಟ್ಟುಹಾಕಿದ್ದು ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು. ಈ ಸಂಘಟನೆ ಎಲ್ಲ ಹಿಂದುಳಿದ ವರ್ಗದ ಮತ್ತು ದೀನದಲಿತರು, ಅಸಂಘಟಿತ ವರ್ಗದವರು ಎಲ್ಲರೂ ಒಗ್ಗೂಡಿಸಿ ಐದು ಅಂತೇಳಿ ಅವರು ಒಂದು ಸಂಘಟನೆ ಮಾಡಿ ರಾಜ್ಯಾದ್ಯಂತ ಅವ್ರ ಸಂಘಟನೆ ಕಟ್ಟಿ ಬೆಳೆಸಿದ್ದಾರೆ. ಆ ಸಂಘಟನೆ ಅಸಂಘಟಿತ ವರ್ಗ ಮತ್ತು ದೀನದಲಿತರಿಗೆ ನಾವು ಅವರನ್ನು ಬೆಂಬಲಿಸುತ್ತಾ ನಮ್ಮ ಸಂಘಟನೆ ವತಿಯಿಂದ ಯಾರೇ ಕಷ್ಟದಲ್ಲಿದ್ದರೂ ಅವರಿಗೆ ಸಹಾಯ ಮಾಡಿ ಅವರಿಗೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಈ ಸಂಘಟನೆಯ ಉದ್ದೇಶ. ಈ ಸಂಘಟನೆಗೆ ನನ್ನನ್ನು ಆಯ್ಕೆ ಮಾಡಿದ ರಾಜ್ಯಾಧ್ಯಕ್ಷರಾದ ಶ್ರೀ ಮುತ್ತಣ್ಣ ಎಂ ಶಿವಳ್ಳಿ ಅವರಿಗೂ ಹಾಗೂ ಈ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀ ಆನಂದ್ ಕುಮಾರ್ ಬೆಳಗೋಡ್ ಅವರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.